ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ ಬಾರೋ. ಯಾಕೆ ಸಪ್ಪಗಿದೆಯಾ? ಯಾಕೋ ಮನಸ್ಸೇ ಸರಿ ಇಲ್ಲಮ್ಮ. ನನಗೆ ಗೊತ್ತು ಕಣೋ, ಈ ಮನೆಯಲ್ಲಿ ನಿನಗೆಲ್ಲ ಇದ್ರೂ ಒಂಟಿ ಅನ್ಸೋದಕ್ಕೆ ಶುರುವಾಗಿದೆ. ಆ ಕಡೆ ತಾತನ ಹತ್ರ ಏನಾದರೂ ಹೇಳ್ಕೊಳ್ಳೋಣ ಅಂದರೆ ತಾತನೂ ಮನೇಲಿಲ್ಲ. ಮನಸ್ಸಿನ ವಿಚಾರ ಏನಾದರೂ ಹಂಚ್ಕೊಳ್ಳೋಣ ಅಂದರೆ ನಿನಗೆ ಈ ಊರಲ್ಲಿ ಸ್ನೇಹಿತರು ಅಂತಲೂ ಯಾರೂ ಇಲ್ಲ. ಅದಕ್ಕೆ ಬೇಜಾರಾಗಿದ್ದ ತಕ್ಷಣ ಅಮ್ಮನ ಹುಡ್ಕೊಂಡು ಬಂದ್ಬಿಟ್ಟೆ ಅಲ್ಲ. ನಾನೇನಮ್ಮ ಮಾಡಲಿ? ಈ ಊರಿಗೆ ಬಂದಾಗ್ಲಿಂದ ಎಲ್ಲರೂ ನನ್ನನ್ನು ಯುವರಾಜನ ಹಾಗೆ ನೋಡೋದಕ್ಕೆ ಶುರು ಮಾಡಿಬಿಟ್ರು. ಯಾರ ಪರಿಚಯ ಆಗಲಿ, ಯಾರ ಸ್ನೇಹ ಆಗಲಿ ಬೆಳೆಲೇ ಇಲ್ಲ. ನಾನು ಮೊಮ್ಮಗ ಅಂತ ಸಾಬೀತಾದ ಮೇಲೆ ನಮ್ಮ ತಾತ ನನ್ನನ್ನು ಊರ ನಾಯಕ ಮಾಡಿ ಅವ್ರ ಜವಾಬ್ದಾರಿಗಳನ್ನೆಲ್ಲ ನನ್ನ ಹೆಗಲಿಗೆ ಹಾಕ್ಬಿಟ್ರು. ಊರ ನಾಯಕನ್ನ ಎಲ್ಲರೂ ಯಜಮಾನನ ಹಾಗೆ ನೋಡ್ತಾರೆ ಹೊರತು ಸ್ನೇಹಿತನ ಹಾಗೆ ಯಾರೂ ನೋಡಲ್ಲ. ಅದಕ್ಕೆ ನಾನು ನನ್ನ ಜವಾಬ್ದಾರಿಗಳ ಜೊತೆಯಲ್ಲೇ ಸ್ನೇಹ ಮಾಡ್ಕೊಂಡ್ಬಿಟ್ಟೆ. ಮದುವೆ ಆದಮೇಲೆ ಒಳ್ಳೆ ಸ್ನೇಹಿತೆಯಾಗಿ ಸುರಭಿ ಬಂದ್ಲು. ಆದ್ರೆ ಈಗ ಅವಳು ದೂರ ಹೋದ್ಲು. ನಾನು ಒಂಟಿ ಆಗ್ಬಿಟ್ಟಿದ್ದೀನಮ್ಮ. ಅದಕ್ಕೆ ನನಗೇನೇ ಸಂಕಟ ತೊಂದರೆ ಆದರೂ ನಿನ್ನನ್ನೇ ಹುಡ್ಕೊಂಡು ಬರೋದು. ಹೋಗ್ಲಿ ಬಿಡು. ಹಳೆದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ಮನಸ್ಸಿಗೆ ಇನ್ನಷ್ಟು ಬೇಜಾರಾಗುತ್ತೆ. ಈಗ ಹೇಳು, ಯಾಕೆ ಮಂಗಾಗಿದೆಯಾ ಅಂತ.